कि बहुत सारा जो हम मिस भी कर दिए हैं, फैक्ट चेक्स यहाँ पे करते हैं, जो इंपॉर्टेंट इशूज़ हैं उस पर बात करते हैं। और आई बीन फॉलोइंग, अभी यहाँ पे आके देखा तो मतलब इतनी इंस्पायरिंग टीम है, सो बिग टीम, अलग अलग इशूज़ पे उठाना, मतलब नॉट पॉपुलर इशूज़ बट ऑल्सो इंपॉर्टेंट इशूज़। ವಾರ್ತಾಭಾರತಿ ಚಾನೆಲ್ನಲ್ಲಿ ಪ್ರಸಾರವಾಗುವ ವಿವಿಧ ವಿಭಿನ್ನ ಕಾರ್ಯಕ್ರಮಗಳು, ವಾರ್ತೆ, ಸಂದರ್ಶನ, ಗ್ರೌಂಡ್ ರಿಪೋರ್ಟ್, ತನಿಖಾ ವರದಿ ಇತ್ಯಾದಿಗಳ ಗುಣಮಟ್ಟ ವ್ಯಾಪಕ ಪ್ರಶಂಸೆಗೆ ಪಾತ್ರವಾಗಿದೆ. ಕರ್ನಾಟಕದ ಉದ್ದಗಲಗಳಲ್ಲಿ ವಾರ್ತಾಭಾರತಿಯ ವರದಿಗಾರರ ಜಾಲ ಸಕ್ರಿಯವಾಗಿದೆ. ಮಂಗಳೂರಿನ ಕೇಂದ್ರ ಕಚೇರಿಯಲ್ಲಿ ಬದ್ಧತೆಯುಳ್ಳ ನುರಿತ ಹಾಗೂ ವೃತ್ತಿಪರ ಪತ್ರಕರ್ತರ ಬೃಹತ್ ತಂಡ ಕಾರ್ಯನಿರತವಾಗಿದೆ. ವಾರ್ತಾಭಾರತಿಯ ಸಂಪಾದಕೀಯಗಳು, ವೈಚಾರಿಕ ಲೇಖನಗಳು ಹಾಗೂ ರಾಜಕೀಯ ವಿಶ್ಲೇಷಣೆಗಳು ರಾಜ್ಯದ ರಾಜಕೀಯ, ಸಾಮಾಜಿಕ ಹಾಗೂ ಬೌದ್ಧಿಕ ವಲಯಗಳಲ್ಲಿ ವ್ಯಾಪಕವಾಗಿ ಚರ್ಚೆಯಾಗುತ್ತೆ. ಅವುಗಳನ್ನು ಪ್ರತಿದಿನ ತಪ್ಪದೆ ಓದುವ, ಇತರರಿಗೂ ಅದನ್ನ ಅನುಸರಿಸಲು ಪ್ರೇರೇಪಿಸುವ ಒಂದು ಬೃಹತ್ ಅಭಿಮಾನಿ ಬಳಗವೇ ಸೃಷ್ಟಿಯಾಗಿದೆ. ನಾನು ಜಿಲ್ಲಾಧಿಕಾರಿಯಾಗಿರುವಾಗ ವಾರ್ತಾಭಾರತಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಇರುವ ಸಾಕಷ್ಟು ವಿಷಯಗಳನ್ನು ಒಂದು ಸಾರ್ವಜನಿಕ ಪರ್ಸ್ಪೆಕ್ಟಿವ್ ಇಂದ ಓದಲಿಕ್ಕೆ ಒಂದು ಅವಕಾಶ ಸಿಗ್ತಾ ಇತ್ತು. ಒಳ್ಳೆಯ ಗುಣಮಟ್ಟದ ಸುದ್ದಿಗಳನ್ನು ಕೊಡುವಂಥದ್ದು ಮತ್ತು ಯಾರು ತೊಂದರೆಗೊಳಗಾಗಿದ್ದಾರೆ ಅವ್ರ ಪರವಾಗಿ ಭಾಳ ದಿಟ್ಟ ನಿಲುವನ್ನು ತಗೊಂಡು ಹೋರಾಟ ಮಾಡ್ತಿರುವಂಥ ಚಾನಲ್ ವಾರ್ತಾಭಾರತಿ ಅಂತ ಹೇಳಿದ್ರೆ ಖಂಡಿತ ತಪ್ಪಾಗಲಿಕ್ಕಿಲ್ಲ. ಭಾಳ ಒಳ್ಳೆಯ ರಿಪೋರ್ಟರ್ಸ್ ಅವರಲ್ಲಿದ್ದಾರೆ. ನಾನು ಇನ್ಫ್ಯಾಕ್ಟ್ ಕೆಲವು ರಿಪೋರ್ಟರ್ಸು ತುಂಬ ಚಿಕ್ಕ ವಯಸ್ಸಲ್ಲೇ ಎಷ್ಟು ಉತ್ತಮವಾಗಿ ಮಾತಾಡ್ತಾರೆ, ಅವ್ರದ್ದು ಭಾಷೆಯ ಬಗ್ಗೆ ಹಿಡಿತ ಮತ್ತು ಜ್ಞಾನ ಅದನ್ನು ನೋಡಿ ಸಾಕಷ್ಟು ಸಾರಿ ಅಪ್ರಿಷಿಯೇಟ್ ಕೂಡ ಮಾಡಿದ್ದೇನೆ. ವಾರ್ತಾಭಾರತಿ ನಿಜವಾದ ಜನಧ್ವನಿ ಅಂತ ಜಾಗತಿಕ ಖ್ಯಾತಿಯ ಬುದ್ಧಿಜೀವಿಗಳು ಗುರುತಿಸಿದ್ದಾರೆ, ಮುಕ್ತ ಕಂಠದಿಂದ ಶ್ಲಾಘಿಸಿದ್ದಾರೆ. ಇದೀಗ ವಾರ್ತಾಭಾರತಿ ಬೆಳ್ಳಿ ಹಬ್ಬದತ್ತ ಮುನ್ನಡೀತಾ ಇರುವಾಗ ಹಲವು ಪ್ರಮುಖ ಯೋಜನೆ ಕಾರ್ಯಕ್ರಮಗಳನ್ನ ಹಮ್ಮಿಕೊಂಡಿದೆ. 2026ರಲ್ಲಿ ವಾರ್ತಾ ಭಾರತೀಯ ಉತ್ತರ ಕರ್ನಾಟಕ ಮುದ್ರಣ ಆವೃತ್ತಿಯನ್ನು ಹುಬ್ಬಳ್ಳಿಯಿಂದ ಆರಂಭಿಸುವ ಸಂಕಲ್ಪವಿದೆ. ಅದೇ ವರ್ಷ ವಾರ್ತಾ ಭಾರತೀಯ ಹಿಂದೂಸ್ತಾನಿ ಭಾಷೆಯ ಯೂಟ್ಯೂಬ್ ಚಾನೆಲ್ ಅನ್ನು ಪ್ರಾರಂಭಿಸುವ ಗುರಿಯೂ ಇದೆ. ವಾರ್ತಾ ಭಾರತಿ ಇಂಗ್ಲಿಷ್ ನ್ಯೂಸ್ ವೆಬ್ಸೈಟ್ ಅನ್ನು ಅನುಭವಿ ಪತ್ರಕರ್ತರ ಹೊಸ ತಂಡದೊಂದಿಗೆ ಬೆಂಗಳೂರು ಕೇಂದ್ರಿತವಾಗಿ ರೀಲಾಂಚ್ ಮಾಡುವ ಯೋಜನೆಯೂ ಇದೆ. ವಾರ್ತಾ ಭಾರತಿಯು 25ನೇ ವರ್ಷವನ್ನು ಪ್ರವೇಶಿಸುತ್ತಿರುವಾಗ ತನ್ನ ಯೂಟ್ಯೂಬ್ ಚಾನೆಲ್ ಅನ್ನು ಪರಿಪೂರ್ಣ 24/7 ನ್ಯೂಸ್ ಚಾನೆಲ್ ಆಗಿ ರೂಪಿಸುವ ಮಹತ್ವದ ನಿರ್ಧಾರವನ್ನು ಕೈಗೊಂಡಿದೆ. ಸತ್ಯವನ್ನ ಎಲ್ಲರಿಗೆ ತಲುಪಿಸಲು, ಸುಳ್ಳನ್ನ ಸೋಲಿಸಲು ವಾರ್ತಾಭಾರತಿಯ ಹೋರಾಟದಲ್ಲಿ ಕೈ ಜೋಡಿಸಿ ಅದರ ಎಲ್ಲಾ ಯೋಜನೆಗಳಲ್ಲಿ ಸಕ್ರಿಯ ಸಹಭಾಗಿಗಳಾಗಿ ಅವುಗಳನ್ನ ಯಶಸ್ವಿಗೊಳಿಸಿ.